ನಿಮ್ಮ ಅಕ್ಕನ ಮಾತನ್ನು ನಂಬೇಡ ಬಾಮೈದ. ನಿಹಾರಿಕಾ ನಿಮ್ಮ ಅಕ್ಕನ್ನ ನಾಡ ಬಾಂಬ್ ತರ ತಯಾರು ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ತಿರುಗ್ತಿದ್ದಾಳೆ. ಯೋ ನೀ ಸುಮ್ನಿರಯ್ಯ, ಅವನಿ ಭಜನೆ ಮಾಡಿದ್ದು ಸಾಕು. ಲೋ, ರಾತ್ರಿ ನಡೆದಿದ್ದೇನಾದ್ರೂ ನಿಂಗೆ ಗೊತ್ತಾದ್ರೆ ನೇಣ ಹಾಕೋತೀಯ. ಏನ್ ನಡೀತೋ ಹೇಳಿ ಅಂತ ಹೇಳ್ತಿದ್ದೀನಲ್ವಾ. ಏನ್ ನಡೀತು ಅಂದ್ರೆ? ಏಯ್ ಬಾಯ್ ಮುಚ್ಚೆ. ನನ್ ಭಾವಂಗೆ ನೀವೇನು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲ ವಿಷಯನೂ ನಾನೇ ಹೇಳ್ಕೋತೀನಿ. ಬಾವಾ ನೀನ್ ಬಾ. ರೂಮಿಗೆ ಕರ್ಕೊಂಡು ಹೋಗಿ ಕಥೆನೆಲ್ಲ ನಿನಗೆ ಅನುಕೂಲವಾಗಿ ಹೇಳ್ಕೋತೀಯ ಹೊರತು ಇರೋದಿದ್ದಾಗ ಯಾಕೆ ಹೇಳ್ತೀಯಾ? ಅಷ್ಟೇ ಅಲ್ವಾ ಮತ್ತೆ, ಕಳ್ಳ ಕಳ್ಳ ಅಂತ ಒಪ್ಕೋತಾನೇನು? 4 ಗೋಡೆ ಮಧ್ಯೆ ಅಲ್ಲ, ಎಲ್ಲರ ಮುಂದೆನೆ ತೀರ್ಮಾನ ಆಗ್ಬೇಕು. ಅಮ್ಮನಿಗೂ ಕೂಡ ಎಲ್ಲ ವಿಷಯನೂ ಗೊತ್ತು. ಬಾವಾ, ನಿನಗೆ ನನಗೆ ಮಧ್ಯ ಮುಚ್ಚುಮರೆ ಇರತ್ತಾ? ಇರಲ್ಲ. ನಾನು ಎಲ್ರ ಮುಂದೆ ಹೇಳಿದ್ರು, ನಿನ್ನೊಬ್ಬನ ಹತ್ರ ಹೇಳಿದ್ರು ಇರೋದು ಇದ್ದಾಗೆ ಹೇಳ್ತೀನಿ ಅನ್ನೋ ನಂಬಿಕೆ ನಿಂಗಿದೆ ಅಲ್ವಾ? ಇದೆ ಅವನಿ. ಹಾಗಿದ್ರೆ ನಾವಿಬ್ರು ಪರ್ಸನಲ್ ಆಗಿ ಮಾತಾಡ್ಕೊಳ್ಳ. ಬಗ್ಗೆ ಧಾರುಣವಾಗಿ ಮಾತಾಡ್ಕೊಳ್ತಾರೆ ಇವರು. ಅಂತ ದೊಡ್ಡ ಮನುಷ್ಯರು. ಬೆಟ್ಟನೇ ನುಂಗೋನಿಗೆ ಗೋಪುರ ಅಡ್ಡಾನ ಅಂದ ಹಾಗೆ ಅವಳು ಮಾಡೋ ಕೆಲ್ಸನ ನಿನ್ನ ಹತ್ರ ಹೇಳಲ್ಲ ಕಣೋ. ಏನೋ ಒಂದು ಮಾಡಿ ಅವಳು ಏನ್ ಬೇಕೋ ಹಾಗೆ ಮಾಡ್ಕೋತಾಳೆ. ಇವಳನ್ನ ನಂಬೇಡ ಕಣೋ. ನಾನು ನನ್ನ ಹೆಂಡ್ತಿನ ನಂಬ್ತೀನಿ. ಅವನಿ ನಡಿ. ಮಾಮೂಲಿ ಹೆಣ್ಣಲ್ಲ ಇವಳು. ಗಂಡನ ಮೋಡಿ ಮಾಡಿ ಅವಳು ಹೇಳ್ದಾಗೆ ಕೇಳೋ ತರ ಇಟ್ಕೊಂಡಿದ್ದಾಳೆ. ಅಮ್ಮ ವಸಂತ, ಹಾರಿ ಕುಣಿಬೇಡಮ್ಮ. ನಿಹಾರಿಕಾ ಯಾವತ್ತೋ ಒಂದಿನ ತಲೆ ಮೇಲೆ ಬಂಡೆಕಲ್ಲು ಹಾಕ್ತಾಳೆ, ಆವಾಗ ಬುದ್ಧಿ ಬರುತ್ತೆ ನಿನಗೆ. ಅವನಿ ನಿನ್ ತಲೆ ಮೇಲೆ ಹೊತ್ತಾಕ್ತಾಳೆ, ಅದನ್ನ ತಿಳ್ಕೊ ನೀನು. ಅವರಿಬ್ರು ನಡುವೆ ಜಗಳ ತಂದಿಡ್ಬೇಕು ಅಂತ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಅವನಿ ನಿಮ್ಗೆ ಆ ಅವಕಾಶ ಕೊಡೋದಿಲ್ಲ. ಎಲ್ಲ ದಿನಗಳು ಅವಳು ಪರವಾಗೇ ಇರತ್ತೇನು? ಸಾಕ್ ನಿಲ್ಸಿ ನಿಮ್ದು. ಏನೂ ಇಲ್ದೇ ಇರೋ ಜಾಗದಲ್ಲಿ ಅನವಶ್ಯಕವಾಗಿ ಬೆಂಕಿ ಹಚ್ಚೋ ಪ್ರಯತ್ನ ಮಾಡಬೇಡಿ. ದಯವಿಟ್ಟು ಮನೇನ ಪ್ರಶಾಂತವಾಗಿರೋದಕ್ಕೆ ಬಿಡಿ. ಮಗಳು ಬಂದ ಮೇಲೆ ಅವ್ರು ಆನಂದವಾಗಿದ್ದಾರೆ. ಇಬ್ರ ಮಧ್ಯ ಸಮಸ್ಯೆನ ಸೃಷ್ಟಿ ಮಾಡಬೇಡಿ. ಹೋಗಿ. ಅವನಿ ಏನಾಯ್ತು? ಎಲ್ಲರೂ ಯಾಕೆ ನಿನ್ ಬಗ್ಗೆ ಹಾಗೆ ಮಾತಾಡ್ತಿದ್ದಾರೆ? ನಾನು ಕಾಲೇಜಲ್ಲಿದ್ದಾಗ ಎಲ್ಲರ ಜೊತೆನೂ ಸೇರಿ ಸತ್ಯ ಅನ್ನೋ ಫ್ರೆಂಡ್ ಇದ್ದ. ನಿನ್ನೆ ಅವನು ಕೂಡ ಫಂಕ್ಷನ್ಗೆ ಬಂದಿದ್ದ. ನಾನು ನನ್ನ ಕುಟುಂಬ ಪರಿಸ್ಥಿತಿಗಳ ಪ್ರಕಾರ ಟೂರಿಸ್ಟ್ ಗೈಡ್ ಆದೆ. ಅವನು ಅವನಿಗಿಷ್ಟವಾಗಿರೋ ಪ್ರೊಫೆಷನ್ ತಗೊಂಡು ಲಾಯರ್ ಆದ. ಲಾಯರ್ ಆಗಿ ಅವನಿಗೆ ಒಳ್ಳೆ ಹೆಸರಿದೆ. ಆ ವಿಷಯದಲ್ಲಿ ಮೊದಲು ಒಬ್ರಿಗೊಬ್ರು ಹೆಲ್ಪ್ ಕೂಡ ಮಾಡ್ಕೊಂಡಿದ್ವಿ. ನಿನ್ನೆ ಎಲ್ಲರೂ ಫಂಕ್ಷನ್ನಲ್ಲಿ ಇರಬೇಕಾದ್ರೆ ಆ ಸಮಯದಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಯಿತು. ಅವನಿ, ನಾನು ಬೆಳಗ್ಗೆ ಹೊರಟಾಗ್ಲೇನೆ ನಿಹಾರಿಕಾ, ಲಾವಣ್ಯಕ್ಕ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಆಗ ಕೊಡ್ಬೇಕಾಗಿರೋ ಉತ್ತರನ ಕೊಟ್ಟಿದ್ದೆ. ಕಾಲೇಜ್ ಅಂದಮೇಲೆ ಲವ್ ಸ್ಟೋರೀಸ್ ಕಾಮನ್ ಅಲ್ವಾ? ಅವನಿಗೆ ಅಂಥದ್ದೇನಾದ್ರೂ ಇದೆಯೇನೋ ಅಂತ ಅನುಮಾನ. ಅವನ್ ಯಾರು? ಹೇಗಿರ್ತಾನೆ? ನೀವ್ ಹೇಗ್ ಮಿಸ್ ಆದ್ರಿ?
ನಿಹಾರಿಕಾ ಮತ್ತೆ ನಮ್ಮ ಮೇಲೆ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ನಮ್ಮನ್ನ ಬೇರೆ ಮಾಡ್ಬೇಕು ಅಂತ, ನಮ್ಮನ್ನ ಹೊರಗಡೆ ಕಳಿಸ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾಳೆ ಆ ದರಿದ್ರದವಳು. ಅವಳಿಗೆ ಲಾವಣ್ಯಕ್ಕ, ವಸಂತ ಅದ್ಕೆ ತೋಳುಗಳ ಹಾಗೆ ಜೊತೆ ನಿಂತಿದ್ದಾರೆ. ಇದೇ ಭಾವ ನಡೆದಿದ್ದು. ಅಲ್ಲಾದ್ರೆ ಎಲ್ರೂ ಬಾಯ್ಗೆ ಬಂದಾಗ ಹೇಳ್ತಾರೆ ಅಂತಾನೆ ಭಯದಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಅವ್ರ ಅಂದ ಮಾತಿಗೆ ನೀನೇನು ಬೇಜಾರು ಮಾಡ್ಕೋಬೇಡ. ಅವ್ರ ಮಾತನ್ನ ನಾನ್ಯಾಕೆ ನಂಬ್ತೀನಿ? ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತಿಲ್ವಾ ಏನೋ? ಎಲ್ಲರ ವಿಷಯನೂ ನೋಡ್ಕೋತೀನಿ ಬಾ. ಬಾವಾ, ಅದೆಲ್ಲ ಏನು ಬೇಡ. ನಾಯಿಗಳು పొగుಳ್ತಾನೆ ಇರತ್ತೆ, ಬಿಟ್ಬಿಡು. ನಿನ್ನ ಫ್ರೆಂಡ್ ಸತ್ಯನ ನಾನು ಯಾವಾಗಾದ್ರೂ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳಬೇಕು. ಫ್ರೆಂಡ್ಶಿಪ್ಪಲ್ಲಿ ಪ್ಯೂರಿಟಿ ಇದ್ರೇ ಫ್ರೆಂಡ್ಗೋಸ್ಕರ ಪ್ರಾಣನಾದರೂ ಕೊಡೋಕ್ಕಾಗೋದು. ಅವನು ಕೂಡ ಅಷ್ಟು ಒಳ್ಳೆಯವನು. ನಿನ್ನ ಪ್ರಾಣಕ್ಕೋಸ್ಕರ ತಾನು ಅಪಾಯಕ್ಕೆ ಸಿಕ್ಕಾಕೊಂಡ ಗ್ರೇಟ್ ಪರ್ಸನ್. ಹೌದು ಬಾವಾ, ಸತ್ಯ ತುಂಬಾ ಒಳ್ಳೆಯವನು. ಹೆಣ್ಮಕ್ಳ ಮೇಲೆ ಅವನಿಗೆ ಅಪಾರವಾದ ಗೌರವ ಇದೆ. ಎಲ್ಲಿ ಹೆಣ್ಣಿಗೆ ಅನ್ಯಾಯ ಆಗ್ಬಿಡತ್ತೋ ಅಲ್ಲಿಗೆ ಅವನು ಹೊರಟೋಗ್ತಾನೆ. ಸಚ್ ಎ ಗ್ರೇಟ್ ಪರ್ಸನ್. ಅಂತ ಒಳ್ಳೆ ಫ್ರೆಂಡ್ ಆಗಿರೋದು ನಿನ್ನ ಅದೃಷ್ಟ. ಸಮಯ ಕೂಡ ಬಂದಾಗ ಖಂಡಿತ ಭೇಟಿ ಮಾಡೋಣ. ಸರಿ ಬಾವಾ. ಅಪ್ಪ, ಏನ್ ಕಂದ? ಚೆನ್ನೈನಲ್ಲಿ ನಿಂಗೇನೂ ಆಗ್ಲಿಲ್ಲ ಅಲ್ವಾ? ಏನೂ ಆಗ್ಲಿಲ್ಲ. ಯಾಕೆ ಹೀಗೆ ಕೇಳ್ತಿದೀಯಾ? ನಿಂಗೆ ಅಪಾಯ ಆದಾಗೆ ನಂಗೆ ಕೆಟ್ಟ ಕನ್ಸು ಬಿತ್ತಪ್ಪ. ಹೌದಾ? ಅಂಥ ಘಟನೆಗಳು ನಿಜವಾಗ್ಲೂ ನಡೆದ್ರೇನೆ ನನಗೆ ಕನ್ಸು ಬೀಳೋದು. ನಿಜ ಹೇಳು ಅಪ್ಪ. ಹೌದಮ್ಮ, ದೊಡ್ಡ ಅಪಾಯದಿಂದ ಪಾರಾದೆ. ಕರೆಂಟ್ ಶಾಕ್ ಹೊಡಿತು. ಅದೃಷ್ಟವಶಾತ್ ಪಾರಾದೆ. ನನ್ನ ಹೆಂಡತಿ ಮಗಳ ಜೊತೆ ಒಟ್ಟಿಗೆ ಬದುಕೋ ಯೋಗ ಇದ್ದಿದ್ದಕ್ಕೆ ಬದುಕ್ದೆ. ಇಲ್ಲ ಅಂದಿದ್ರೆ ಈ ಕ್ಷಣ ನಿಮ್ಮ ಮುಂದೆ ಹೀಗಿರ್ತಾನೆ ಇರಲಿಲ್ಲ. ಮತ್ತೆ ನಾನು ಫೋನ್ ಮಾಡಿದಾಗ ಯಾಕಿದನ್ನ ಹೇಳಿಲ್ಲ ಬಾವಾ? ಫಂಕ್ಷನಲ್ಲಿದ್ದೆ. ನಿನ್ನ ಸಂತೋಷ ಎಲ್ಲ ಹಾಳಾಗತ್ತೆ, ಭಯ ಪಡ್ತೀಯ ಅಂತ ನಾನು ಹೇಳೋದಕ್ಕೆ ಹೋಗ್ಲಿಲ್ಲ. ಅಷ್ಟಕ್ಕೂ ನಿನಗದು ಯಾಕೆ ನಡೀತೋ ಗೊತ್ತಾ ಬಾವಾ? ಅನ್ಕೊಳ್ದೇನೆ ನನ್ನ ತಾಳಿ ಮಿಸ್ ಆಯ್ತು. ಅದರಿಂದಾನೇ ನಿನಗೆ ಹಾಗಾಯ್ತು ಬಾವಾ. ಈ ಹಿಂದೆ 2-3 ಸಲ ತಾಳಿ ಹರಿದೋದಾಗ ಹೀಗೆ ಆಯ್ತು ಅಲ್ವಾ? ಆ ವಿಷಯ ಹೇಳಿದ್ರೆ ನೀನ್ ಭಯ ಪಡ್ತೀಯ ಅಂತ ಹೇಳಲಿಲ್ಲ. ನಿಂಗೇನೂ ಆಗಬಾರ್ದಂತ ನಾನು ತಕ್ಷಣ ಅಮ್ಮನವ್ರ ಹತ್ರ ಹೋಗಿ ಕೇಳ್ಕೊಂಡೆ ಅಪ್ಪ. ನಿಮ್ಮಿಬ್ರಿಗೇನೂ ಆಗಲಿಲ್ಲ. ಇವಾಗ ನಾನು ಪ್ರಶಾಂತವಾಗಿದ್ದೀನಿ. ನಮ್ಮ ಮಧ್ಯಕ್ಕೆ ಯಾವುದೇ ಸಮಸ್ಯೆನೂ ಬರಲ್ಲ. ಅಮೆರಿಕಾದಲ್ಲಿ ಎಷ್ಟೋ ವರ್ಷ ಡಾಕ್ಟರ್ ಪ್ರೊಫೆಷನಲ್ ಇದ್ದು ಎಷ್ಟೋ ಜನರಿಗೆ ವೈದ್ಯ ಸೇವೆನ ಕೊಟ್ಟು ಬಂದಿದ್ದೀವಿ. ಇನ್ನು ಇಂಡಿಯಾದಲ್ಲೇ ಇರಬೇಕು ಅಂತ ನಿರ್ಧರಿಸಿರೋದಕ್ಕೆ ನಮ್ಮ ಮಾತೃಭೂಮಿಗೆ, ನಮ್ಮ ದೇಶದವರಿಗೆ ಸೇವೆ ಮಾಡೋಣ ಅಂತ. ದುಡ್ಡೇ ಮುಖ್ಯ ಅಂತ ತುಂಬಾ ಹಾಸ್ಪಿಟಲ್ನ ದೋಚುತ್ತಿದ್ದೆ. ಇಷ್ಟು ವರ್ಷ ಆದ್ರೂ ಬಡವರಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಿಲ್ಲ. ಅದಕ್ಕೆ ನಮ್ ಗುರಿ ಬಡವರಿಗೆ ಉಚಿತ ವೈದ್ಯ. ನೀವೇನಂತೀರಾ? ಇನ್ನೇನು ಹೇಳೋದಿಲ್ಲ. ತಕ್ಷಣ ಮಿಡಲ್ ಕ್ಲಾಸ್ನವ್ರಿಗೆ, ಬಡವರಿಗೆ ಸೇವೆ ಮಾಡೋ ಕಾರ್ಯಕ್ರಮನ ಆಚರಣೆಗೆ ತಗೊಂಡು ಬರೋಣ. ಯಾವುದಾದ್ರೂ ಹಳ್ಳಿಯಿಂದ ಶುರು ಮಾಡೋಣ. ನಿನಗೆ ನನ್ನ ಫ್ರೆಂಡ್ ಶ್ರೀಕರ್ ಗೊತ್ತಲ್ವಾ? ಹಾ ಗೊತ್ತು ರೀ. ಅವನ್ ಹೆಂಡತಿ ಅವನಿಗೆ ಕೂಡ ನೆನ್ಪಿದ್ದಾಳೆ. ಒಂದ್ ಸಮಯದಲ್ಲಿ ಶ್ರೀಕರ್ ಮೇಲೆ ಹಳ್ಳಿಲಿ ದೊಡ್ಡ ಅಟ್ಯಾಕ್ ನಡೆದಾಗ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಅದು ಕೂಡ ನೆನ್ಪಿದೆ ರೀ. ಇವಾಗ ಸಡನ್ ಆಗಿ ಶ್ರೀಕರ್ ಯಾಕೆ ನೆನ್ಪಿಗೆ ಬಂದ? ಶ್ರೀಕರ್ ತುಂಬಾ ಸರಿ ಅವನ್ ಹಳ್ಳಿ ಆಗಿರೋ ರಾಮಚಂದ್ರಪುರದ ಬಗ್ಗೆ ದೊಡ್ಡದಾಗಿ ಹೇಳ್ಕೊತಾ ಇದ್ದ. ಅಲ್ಲಿ ಅನ್ನಪೂರ್ಣ ದೇವಿಯ ಆಲಯ ಫೇಮಸ್ಸು. ಎಷ್ಟೋ ರೀತಿಯ ಬೆಳೆಗಳು ಆ ಸುತ್ತಮುತ್ತ ಹಳ್ಳಿಯಿಂದ ಬೇರೆ ರಾಜ್ಯಗಳಿಗೆ ರಫ್ತಾಗ್ತಾ ಇರುತ್ತೆ.
ಅಂದರೆ ಅಲ್ಲಿ ರೈತರ ಕಷ್ಟ ಹಾಗಿರುತ್ತೆ. ಮತ್ತೆ ದೇಶಕ್ಕೆ ಅನ್ನ ಕೊಡೋ ರೈತರ ಹತ್ರದಿಂದ ನಮ್ಮ ವೈದ್ಯ ಸೇವೆ ಶುರು ಮಾಡೋಣ, ಏನಂತೀಯ? ಒಳ್ಳೆ ಆಲೋಚನೆ ರೀ. ಈ ವಿಷಯದ ಬಗ್ಗೆ ನಾನು ಶ್ರೀಕರ್ ಹತ್ರ ಮಾತಾಡ್ತೀನಿ. ಶ್ರೀಕರ್ಗೆ ಕಾಲ್ ಮಾಡಿ ಕೂಡ ತುಂಬ ದಿನ ಆಯಿತು. ಸರಿ ರೀ. ಅಕ್ಷಯ, ಏನ್ ಚಿಂಟು ಇವತ್ ಯಾವ್ದಾದ್ರೂ ನಂಗೆ ಹೊಸ ವಿಷಯ ಕಲಿಸ್ತೀಯಾ? ಏನ್ ಕಲ್ಸೋದಪ್ಪ? ಹೇಳ್ತೀನಿ. ನೀನು ಊಟ ಮಾಡೋಕ್ಕೂ ಮುಂಚೆ ಯಾವ ದೇವ್ರಿಗೆ ನಮಸ್ಕಾರ ಮಾಡ್ತೀಯಾ? ನಮ್ಗಂತ ಅಭ್ಯಾಸ ಏನೂ ಇಲ್ಲ. ಹಂಗಂದ್ರೆ ಇವಾಗೊಂದು ನಾನು ಕಲಿಸ್ತೀನಿ, ಕಲ್ತ್ಕೋ. ಮೊದಲು ಹೀಗೆ ಅನ್ನದ ತುತ್ತನ್ನ ಕಲಿಸ್ಕೋಬೇಕು. ಓಕೆ. ಇವಾಗ ಈ ತುತ್ತನ್ನ ಹೀಗೆ ಹಣೆ ಹತ್ರ ಇಟ್ಕೊಂಡು ಮನಸ್ಸಲ್ಲಿ ಅನ್ನ ಪರಬ್ರಹ್ಮ ಸ್ವರೂಪ ಅನ್ಕೋಬೇಕು. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂದ್ರೆ ಏನು? ಈ ಸಕಲ ಚರಾಚರ ಸೃಷ್ಟಿಗೆ ಮೂಲವಾದ ಶಕ್ತಿ ಪರಬ್ರಹ್ಮ. ಅದಕ್ಕೆ ಪರಬ್ರಹ್ಮನನ್ನ ನೆನೆಸ್ಕೊಂಡು ಆಹಾರನ ಸ್ವೀಕರಿಸಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಅಕ್ಷಯ. ಹಾಗೆ ನಮಸ್ಕಾರ ಮಾಡಿಕೊಂಡು ಆಹಾರನ ಸ್ವೀಕರಿಸು. ಇವಾಗ ಹಾಗೆ ಮಾಡು. ಅನ್ನಂ ಪರಬ್ರಹ್ಮ ಸ್ವರೂಪಂ. ಥ್ಯಾಂಕ್ ಯು ಅಕ್ಷಯ. ಇಂಥ ಒಳ್ಳೆ ಒಳ್ಳೆ ವಿಷಯ ಹೇಳ್ತಾ ಇರ್ತಾಳೆ, ಅದಕ್ಕೆ ಐ ಲೈಕ್ ಯು ಅಕ್ಷಯ. ಇಲ್ಲಿಗೆ ಬಂದಾಗ ಎಲ್ಲ ರಿವರ್ಸಲ್ಲಿದ್ದೆ ನೀನು. ಅಕ್ಷಯ ಸಹವಾಸ ಮಾಡಿ ಸ್ವಲ್ಪ ದಾರಿಗೆ ಬಂದಿದೀಯಾ. ನಮ್ಮ ಅಕ್ಷಯ ಅಂದ್ರೆ ಸುಮ್ಮನೆನಾ? ಅದೇ ಈ ಶೌರ್ಯ ಜೊತೆ ಸಹವಾಸ ಮಾಡಿದ್ರೆ. ಬಾವಾ, ಸ್ವಲ್ಪ ಸುಮ್ಮನಿರ್ತೀಯಾ? ನನ್ನ ಮಗ್ಳಿಗೆ ಏನಾಗಿದೆ? ಸ್ಕೂಲ್ಗೆ ಫಸ್ಟ್ ಗೊತ್ತಾ? ಹೌದೌದು, ಸ್ಕೂಲ್ಗೆ ಫಸ್ಟ್ ಹೋಗ್ತಿರ್ತಾಳೆ. ಅಷ್ಟೊಂದು ಹೀಯಾಳ್ಸೋದು ಒಳ್ಳೇದಲ್ಲ ಪೃಥ್ವಿರಾಜ್ ಅವರೇ. ಅವನಿ ಮೇಲೆ ಮಮಕಾರ, ನಮ್ಮ ಮೇಲೆ ದುರಹಂಕಾರ ಜಾಸ್ತಿ ಆಗೋಗ್ತಿದೆ ಭಾವನಿಗೆ. ಯಾವುದೋ ಒಂದಿನ ಕಮ್ಮಿ ಮಾಡಿಸ್ತೀನಿ ಬಿಡು. ಒಂದೊಳ್ಳೆ ವಿಷಯ ಹೇಳಿದಕ್ಕೆ ನನ್ನ ಮಗಳನ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡೋದನ್ನ ಬಿಟ್ಟು ಯಾಕಿದೆಲ್ಲ? ಅಷ್ಟು ದೊಡ್ಡ ಮನಸ್ಸು ಎಲ್ರಿಗೂ ಇರ್ಬೇಕಲ್ವಾ ಬಾವಾ? ಸರಿ ಸರಿ, ಈಗ ಊಟ ಮಾಡಿ. ನಾಳೆ ನಾವು ನಮ್ಮ ಹಳ್ಳಿಗೆ ಹೋಗ್ತಾ ಇರೋದ್ರಿಂದ ಬೆಳಗ್ಗೆನೆ ಬೇಗ ಎದ್ದು ಬೇಗ ಹೊರಡಬೇಕು. ನಾವು ಬರ್ತಾ ಇದ್ದೀವಿ ಅಂತ ಹಳ್ಳಿ ಮುಖ್ಯಸ್ಥರಿಗೆಲ್ಲ ಹೇಳಾಗಿದೆ. ಬೇಕಾಗಿರೋ ಏರ್ಪಾಡು ಅವರು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಮೊದಲೇ ಹೇಳಿರೋ ಹಾಗೆ ಎಲ್ಲರ ಮುಂದೆ ಅಕ್ಷಯಾಗೆ ಮೂಗುತಿನ ಒಪ್ಪಿಸ್ಬಿಡ್ತೀನಿ. ಇನ್ನೀ ವಿಷಯದ ಮೇಲೆ ಯಾರ ಅಭಿಪ್ರಾಯ ಆಗಲಿ, ಸೂಚನೆ ಆಗಲಿ, ವಾದ ವಿವಾದಗಳೇ ಆಗಲಿ ನಾನು ಕೇಳೋದಿಲ್ಲ. ಹಾಯ್ ದಿಲೀಪ್, ಹೌ ಆರ್ ಯು? ಐ ಆಮ್ ಫೈನ್ ಶ್ರೀಕರ್. ತುಂಬ ದಿನ ಆಗೋಯ್ತಲ್ವಾ ನಾವು ಮಾತಾಡಿ? ಹೌದು ಶ್ರೀಕರ್. ಎಲ್ಲಿದೀಯಾ?
ಏನ್ ಸಮಾಚಾರ? US ಇಂದ ಈ ಮಧ್ಯನೇ ಬಂದೆ. ಓ, ಇನ್ನು US ನಲ್ಲೇ ಸೆಟಲ್ ಆಗಿದೆಯಾ? ಇಲ್ಲ ಶ್ರೀಕರ್, ಟೋಟಲ್ ಆಗಿ ಇಲ್ಲಿಗೆ ಶಿಫ್ಟ್ ಆಗೋಗಿದ್ದೀನಿ. ರಿಯಲಿ? ಯಾ, ಸಂಪಾದಿಸಿದ್ದು ಮುಗ್ದೋಯ್ತು. ಇನ್ನು ಸೇವೆ ಮಾಡೋದೇ ಉಳಿದಿರೋದು. ಅದಕ್ಕೆ ಬಡವರಿಗೆ ಉಚಿತ ವೈದ್ಯ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಗ್ರೇಟ್ ದಿಲೀಪ್, ಹ್ಯಾಟ್ಸ್ ಆಫ್ ಟು ಯು. ಸೂಪರ್ ಡಿಸಿಷನ್. ನಿಮ್ಮ ಹಳ್ಳಿ ಬಗ್ಗೆ ಹೇಳ್ತಾ ಇರ್ತಿದ್ದೆ ಅಲ್ವಾ? ನಮ್ಮ ಮೊದಲನೇ ಮೆಡಿಕಲ್ ಕ್ಯಾಂಪ್ನ ಅಲ್ಲಿಂದನೇ ಶುರು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಒಳ್ಳೆ ಯೋಚನೆ. ಅಲ್ಲಿ ಯಾವಾಗ ಶುರು ಮಾಡೋಣ ಅಂತೀಯಾ? ಒಳ್ಳೆ ಟೈಮಲ್ಲೇ ಕಾಲ್ ಮಾಡಿದೆ. ನಾಳೆ ನಮ್ಮ ಫ್ಯಾಮಿಲಿ ಇಡೀ ಅಲ್ಲಿಗೆ ಹೋಗ್ತಿದ್ದೆ. ನಮಗೊಂದು ಒಕೇಶನ್ ಇದೆ, ಅದಕ್ಕೆ ನೀವು ನಾಳೆನೇ ಆ ಕ್ಯಾಂಪ್ನ ಶುರು ಮಾಡಿ. ನಾನು ಊರಿನವ್ರ ಹತ್ರ ಮಾತಾಡಿ ಬೇಕಾಗಿರೋ ಅರೇಂಜ್ಮೆಂಟ್ಸ್ನೆಲ್ಲ ಮಾಡ್ತೀನಿ. ಥ್ಯಾಂಕ್ ಯು ಶ್ರೀಕರ್. ಇಷ್ಟೊಳ್ಳೆ ಕಾರ್ಯಕ್ರಮನ ಮಾಡ್ತಾ ಇರೋದಕ್ಕೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಸರಿ ಕಣೋ, ನಾಳೆ ಅಲ್ಲೇ ಸಿಗೋಣ. ಓಕೆ, ಬಾಯ್. ಶ್ರೀಕರ್ ಓಕೆ ಅಂದ. ಇನ್ನು ನಮ್ಮ ಟೀಮ್ ಜೊತೆ ಹೊರಡೋಣ. ಊಟದ ಮಧ್ಯದಿಂದ ಎದ್ದು ಹೊರಟೋದೆ. ಯಾರು ಅಷ್ಟೊಂದು ಇಂಪಾರ್ಟೆಂಟ್ ಪರ್ಸನ್? ನನ್ನ ಫ್ರೆಂಡ್ ದಿಲೀಪ್ ಅಂತ, ಡಾಕ್ಟರ್ ಅಮ್ಮ. ನಾಳೆ ನಮ್ಮ ಹಳ್ಳಿಲಿ ಮೆಡಿಕಲ್ ಕ್ಯಾಂಪ್ನ ಶುರು ಮಾಡ್ತಿದ್ದಾನೆ. ಅಲ್ಲೇ ಪರಿಚಯ ಮಾಡಿಸ್ತೀನಿ ಬಿಡು. ಇವತ್ ರಾತ್ರಿ ಎಷ್ಟು ಬೇಗ ಕಳೆಯುತ್ತೋ ಅಂತ ಕಾಯ್ತಾ ಕೂರ್ಬೇಕು ಅನ್ಸುತ್ತೆ. ಯಾಕೆ ಅಂದ್ರೆ ನನ್ನ ವಾರಸ್ದಾರಳು ಎಲ್ಲಾರ ಮುಂದೆ ಮೂಗುತಿನ ಸ್ವೀಕರಿಸೋದು ಕಣ್ಣಿಗೆ ಹಬ್ಬ ಆಗಿರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಆ ಕಾರ್ಯಕ್ರಮ ಹಾಳಾದ್ರೆ ಚೆನ್ನಾಗಿರುತ್ತೆ. ಅವನಿ ಶ್ರೀಕರ್ಗಿಂತ ಈ ವೇದವತಿಗೆ ತುಂಬ ಸಂಭ್ರಮ ಆಗ್ತಿದೆ. ನನಗೆ ಬುಲೆಟ್ ಬಿದ್ದಿದ್ದಕ್ಕೆ ಅವನಿ ತುಂಬ ಫೀಲ್ ಆದ್ಲು ಅನ್ಸುತ್ತೆ. ಇವಾಗ ಎಲ್ಲ ಓಕೆ ಅಂತ ಅವಳಿಗೆ ಕಾಲ್ ಮಾಡಿ ಹೇಳಬೇಕು. ಹೇಳು ಸತ್ಯ. ಈ ಸಮಯದಲ್ಲಿ ಆ ಹುಡ್ಗನ್ ಜೊತೆ ಮಾತಾಡ್ಬೇಕಾಗಿರೋ ಅಗತ್ಯ ಅವನಿಗೇನಿದೆ? ಅದೇನ್ ಸೈಲೆಂಟ್ ಆಗ್ಬಿಟ್ಟೆ, ಮಾತಾಡು. ನಥಿಂಗ್ ಅವನಿ, ಕ್ಯಾಶುಯಲ್ ಕಾಲ್. ಸರಿ, ಹೇಗಿದ್ಯಾ? ಐ ಆಮ್ ಗುಡ್. ಕೈ ಪೇನ್ ಕಮ್ಮಿ ಆಯ್ತಾ? ಡಾಕ್ಟರ್ ಹತ್ರ ಇನ್ನೊಂದ್ಸಲ ಹೋಗೋಣವಾ? ಆ ವಿಷಯದಲ್ಲಿ ನೀನು ಟೆನ್ಷನ್ ಮಾಡ್ಕೊಂಡಿರ್ತೀಯ ಅಂತ ನಾನು ಇವಾಗ ಕಾಲ್ ಮಾಡಿದೆ. ಇವಾಗ ನಾನು ಚೆನ್ನಾಗಿದ್ದೀನಿ. ನೀನೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ತೀನಿ? ನನ್ನಿಂದ ಯಾರಿಗೂ ಚಿಕ್ಕ ಹಾನಿ ಕೂಡ ಆಗ್ಬಾರ್ದು ಅಂತ ಅನ್ಕೋತೀನಿ. ಅಂಥದ್ರಲ್ಲಿ ನಿನಗೆ ಅಷ್ಟು ದೊಡ್ಡ ಅಪಾಯ ಆಯಿತು. ನಾನೇ ನಿಮ್ಮ ಮನೆಗೆ ಬಂದು ನೋಡೋಣ ಅನ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ. ಭೇಟಿ ಮಾಡೋ ಟೈಮ್ ಬಂದಾಗ ಖಂಡಿತವಾಗ್ಲೂ ಭೇಟಿ ಮಾಡೋಣ. ನಿನ್ ಬಗ್ಗೆ ಭಾವನ ಹತ್ರ ಹೇಳ್ದೆ. ನಿನ್ ಲೈಫಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದಾನೆ, ಯು ಆರ್ ಸೋ ಲಕ್ಕಿ ಅಂದ. ಓ ರಿಯಲಿ? ದಟ್ಸ್ ವೆರಿ ಬಿಗ್ ಕಾಂಪ್ಲಿಮೆಂಟ್ ಫಾರ್ ಮೀ. ನಿನ್ನ ಭೇಟಿ ಮಾಡ್ತೀನಿ ಅಂದ. ಹಿ ಈಸ್ ವೆರಿ ಲಕ್ಕಿ. ಯಾಕೆ? ನಿನ್ನಂತ ಅಂದವಾದ ರೂಪ, ಅಂದವಾದ ಮನ್ಸಿರೋ ಹುಡುಗಿನ ಹೆಂಡತಿಯಾಗಿ ಪಡ್ಕೊಂಡಿರೋದಕ್ಕೆ. ನಿನ್ ವೈಫ್ ಕೂಡ ತುಂಬಾ ಅದೃಷ್ಟವಂತೇನೆ, ನಿನ್ನಂತ ಒಳ್ಳೆಯವನು ಗಂಡನಾಗಿ ಸಿಕ್ಕಿರೋದಕ್ಕೆ. ಅಂದಹಾಗೆ ಕೇಳೋದ್ ಮರ್ತಿದ್ದೆ. ಏನು? ನಿನಗೆ ಎಷ್ಟು ಜನ ಮಕ್ಕಳು? ಅಯ್ಯೋ, ಕೇಳಿದ್ದು ನಿನ್ನನ್ನೇ ಹೇಳು. ಮದ್ವೆ ಆಗದಿರೋ ನನಗೆ ಮಕ್ಕಳು ಎಲ್ಲಿರ್ತಾರ ಅವನಿ? ಸತ್ಯ, ಏನಾಯ್ತು ಹೇಳು. ಹಾ, ಸರ್ಪ್ರೈಸ್. ನೀನು ನಮ್ಮ ಮನೆಗೆ ಬಂದಾಗ ನಿನ್ನ ಹತ್ರ ನಮ್ಮ ಫ್ಯಾಮಿಲಿ ವಿಷಯನೆಲ್ಲ ಹೇಳಿ ನಮ್ಮ ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ? ಹಾ, ಓಕೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕೆ? ಹಾಸ್ಪಿಟಲಲ್ಲಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ಅದು ನನ್ನ ಧರ್ಮ, ಬಟ್ ನಮ್ಮ ಮಧ್ಯ ಥ್ಯಾಂಕ್ಸ್ ಇರಬಾರ್ದು. ಇಟ್ಸ್ ಓಕೆ. ಇನ್ನೇನು ಸಮಾಚಾರ?
ನೀನೇ ಹೇಳ್ಬೇಕು. ಹಾ, ನಿನ್ ಜೊತೆ ಮಾತಾಡ್ತಾ ಇದ್ರೆ ಟೈಮೇ ಗೊತ್ತಾಗ್ತಾ ಇಲ್ಲ. ಇನ್ನಿಡ್ತೀನಿ ಸತ್ಯ. ಓಕೆ, ಗುಡ್ ನೈಟ್. ಗುಡ್ ನೈಟ್. ನಿನಗೆ ನಾನು ಗಂಡ ಆಗೋ ಅದೃಷ್ಟ ಸಿಕ್ಕಿಲ್ಲ ಅಂದ್ರು ಒಳ್ಳೆ ಫ್ರೆಂಡ್ ಆಗಿರೋ ಅದೃಷ್ಟ ನನಗೆ ಸಿಕ್ಕಿರೋದಕ್ಕೆ ಸಂತೋಷ ಆಗ್ತಾ ಇದೆ. ಸತ್ಯ ಅವನಿ ವಿಷಯದಲ್ಲಿ ಏನ್ ನಡೀತಾ ಇದೆ? ಒಂದೊಂದ್ಸಲ ಅವ್ರ ಮಧ್ಯ ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೀಗೆ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರೆ ಏನಾದ್ರೂ ಇದೆಯೇನೋ ಅಂತ ಅನ್ಸುತ್ತೆ. ಅಮ್ಮ ಅನ್ನಪೂರ್ಣಾದೇವಿ ಆರಾಮಾಗಿ ಸಾಕ್ತಿರೋ ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆ ಬರುತ್ತಾ?